भक्तिधनेश गणेश जान कृपालु सर्वज्ञ को हिय भारत मुनि ध्यान ताको होत उपाधि कई मोमय मिथ्या भान ऐहि ज्ञानी बिन जगत मनहु जेवरि साप न सई भुजग जग जिहि लहै सोहम आपे आप बोध चाहि जाको सुकृति भजत राम निष्काम सो मेरो है आत्मा काकू करो प्रणाम जो सुख नित्य प्रकाश विभु नाम रूप आधार मति न लखै जिहि मति लखै सो मई शुद्ध अपार सो मई शुद्ध अपार। सद्गुरुनाथ महाराज की जय। परम पूज्य प्रातस्मरणीय ಸದ್ಗುರುಗಳ ಶರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಪರಮ ಪೂಜ್ಯ ಸಾಧು ಶ್ರೀ ನಿಶ್ಚಲದಾಸಜಿಯವರ ಪಾವನ ಪಾದಾರವಿಂದಗಳಲ್ಲಿ ಹಣೆಮನೆದು ಆತ್ಮೀಯರೇ, ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಸಾಗರ. ವಿಚಾರ ಸಾಗರದ 4ನೆಯ ತರಂಗದಲ್ಲಿ ತತ್ವದೃಷ್ಟಿ ಗುರುಗಳಲ್ಲಿ ಪ್ರಮಾಣಗತ ಸಂಶಯ ಹಾಗೂ ಪ್ರಮೇಯಗತ ಸಂಶಯಗಳನ್ನು ನಿರೂಪಣೆ ಮಾಡಿದ್ದಾನೆ. ಪ್ರಮೇಯಗತ ಸಂಶಯ ಅಂದ್ರೆ ಜೀವ ಬ್ರಹ್ಮರಲ್ಲಿ ಅಭೇದವನ್ನು ಏನು ಹೇಳ್ತಾ ಇದ್ದೀರಿ ಅದು ಸಂಭವಿಸುವುದಿಲ್ಲ. ಯಾಕಂದ್ರೆ ಜೀವ ಪುಣ್ಯ ಪಾಪ ಕರ್ತಾ ಅದನ, ಸುಖ ದುಃಖ ಭೋಗ್ತಾ ಇದ್ದಾನೆ. ಜನನ ಮರಣ ರೂಪವಾದ ಬಂಧ ಜೀವನಿಗೆ ಐತಿ. ಅದರ ನಿವೃತ್ತಿಗೋಸ್ಕರವಾಗಿ ಆತ ಸದ್ಗುರುಗಳಿಗೆ ಶರಣಾಗತನಾಗಬೇಕಾಗ್ತದೆ. ಆದರೆ ಬ್ರಹ್ಮದಲ್ಲಿ ಪುಣ್ಯವಿಲ್ಲ, ಪಾಪವಿಲ್ಲ, ಸುಖ ಇಲ್ಲ, ದುಃಖವಿಲ್ಲ. ಆ ಬ್ರಹ್ಮ ಸದಾ ಮುಕ್ತ ಸ್ವರೂಪವಾಗಿರುವುದರಿಂದ ಅಜ್ಞಾನದ ನಿವೃತ್ತಿಯ ಕರ್ತವ್ಯ ಆ ಬ್ರಹ್ಮದಲ್ಲಿ ಇಲ್ಲ. ಇಂತಹ ಜೀವ ಬ್ರಹ್ಮರ ಅಭೇದ ಸಂಭವಿಸುವುದಿಲ್ಲ. ಇದು ಪ್ರಮೇಯಗತ ಸಂಶಯ. ಎರಡನೇದು ಪ್ರಮಾಣಗತ ಸಂಶಯ. ಉಪನಿಷತ್ತಿನಲ್ಲಿ ನಾನೊಂದು ಮಾತನ್ನು ಕೇಳಿದ್ದೇನೆ. ಬುದ್ಧಿರೂಪವಾದ ಒಂದು ವೃಕ್ಷದಲ್ಲಿ 2 ಪಕ್ಷಿಗಳದಾವಂತೆ. ಒಂದು ಭೋಗ ಮಾಡ್ತದ ಒಂದು ಪಕ್ಷಿ, ಎರಡನೇ ಪಕ್ಷಿ ಆ ಭೋಗ ಮಾಡುವ ಪಕ್ಷಿಗೆ ಪ್ರಕಾಶ ಮಾಡ್ತದೆ. ಅಂದ್ರೆ ಇಲ್ಲಿ ಭೋಗ ಮಾಡುವ ಪಕ್ಷಿ ಜೀವ, ಪ್ರಕಾಶ ಮಾಡುವ ಪಕ್ಷಿ ಈಶ್ವರ.
ಈ ರೀತಿಯಾಗಿ ಭೇದವನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥ ಶ್ರುತಿಗಳಲ್ಲಿ ನಾನು ಕೇಳಿಕೊಂಡು ಬಂದಿದ್ದೇನೆ. ಇನ್ನು ನೀವು ಜೀವಬ್ರಹ್ಮರ ಅಭೇದವನ್ನು ಹೇಳಿದ್ರಿ ಅಂದ್ರೆ ಕರ್ಮಕಾಂಡ ಉಪಾಸನೆ ಕಾಂಡಗಳು ವ್ಯರ್ಥ ಆಗ್ತಾ ಇದ್ದಾವೆ. ಇಷ್ಟೆಲ್ಲ ಪ್ರಶ್ನೆಯನ್ನ ಮಾಡಿದಾಗ ಗುರುಗಳು, ಹೇ ಶಿಷ್ಯನೇ, ನಾನು ನಿನಗೆ 4 ಆಕಾಶಗಳ ವರ್ಣನೆ ಮಾಡ್ತೀನಿ, 4 ಚೇತನಗಳನ್ನು ತಿಳಿಸ್ಕೊಡ್ತೀನಿ. ಅದನ್ನು ಚೆನ್ನಾಗಿ ತಿಳಿದುಕೊಂಡಿ ಅಂದರೆ ನಿನ್ನ ಸಂಶಯ ತನ್ನಿಂದ ತಾನೇ ನಿವೃತ್ತಿ ಆಗ್ತದೆ. ಒಂದೇ ಆಕಾಶ 4 ಪ್ರಕಾರ ಇದೆ: ಘಟಾಕಾಶ, ಜಲಾಕಾಶ, ಮೇಘಾಕಾಶ, ಮಹಾಕಾಶ. ಈ 4 ಆಕಾಶಗಳಲ್ಲಿ ಜಲಾಕಾಶ, ಮೇಘಾಕಾಶ ಬಹಳ ಪ್ರಾಮುಖ್ಯ ಅದಾವೆ. ಜಲಾಕಾಶ ಅಂತಂದ್ರೆ ಜಲಕ್ಕೆ ಅವಕಾಶ ಕೊಟ್ಟ ಆಕಾಶ ಒಂದು, ಜಲದಲ್ಲಿ ಪ್ರತಿಫಲಿಸಿದ ಆಕಾಶದ ಪ್ರತಿಬಿಂಬ ಒಂದು, ಎರಡೂ ಸೇರಿ ಇದಕ್ಕೆ ಜಲಾಕಾಶ ಅಂತ ಹೇಳ್ಯಾರೆ. ಮೇಘಾಕಾಶ ಅಂತಂದ್ರೆ ಮೇಘಕ್ಕೆ ಅವಕಾಶ ಕೊಟ್ಟ ಆಕಾಶ ಒಂದು, ಮೇಘ ಜಲದಲ್ಲಿ ಪ್ರತಿಫಲಿತವಾದ ಆಕಾಶದ ಪ್ರತಿಬಿಂಬ ಒಂದು, ಎರಡೂ ಸೇರಿ ಮೇಘಾಕಾಶ ಆಗಿದೆ ಅಂತ ಆ ರೀತಿ ಆಕಾಶಗಳ 4 ಪ್ರಕಾರ ಭೇದವನ್ನು ಹೇಳಿ ಚೇತನದ 4 ಪ್ರಕಾರ ಭೇದವನ್ನು ಹೇಳಿದ್ದಾರೆ. ಕೂಟಸ್ಥ ಚೇತನ, ಜೀವಚೇತನ, ಈಶ್ವರ ಚೇತನ, ಬ್ರಹ್ಮಚೇತನ. ಕೂಟಸ್ಥ ಚೇತನ ಅಂತ ಎದಕ್ಕೆ ಅನ್ಬೇಕು ಅಂತಾರೆ? ಬುದ್ಧಿ ಸಹಿತ ಚೇತನಕ್ಕೆ ಅಧಿಷ್ಠಾನವಾಗಿರ್ತಕ್ಕಂಥದ್ದು ಯಾವುದದ ಅದಕ್ಕೆ ಕೂಟಸ್ಥ ಚೇತನ. ಅಥವಾ ವ್ಯಷ್ಟಿ ಅಜ್ಞಾನ ಸಹಿತ ಚೇತನಕ್ಕೆ ಅಧಿಷ್ಠಾನವಾಗಿರ್ತಕ್ಕಂಥದ್ದು ಯಾವುದೋ ಅದಕ್ಕೆ ಕೂಟಸ್ಥ ಚೇತನ ಅಂತ ಕರೀತಾರೆ. ಇಲ್ಲಿ ಕೆಲವು ಜನ ಬುದ್ಧಿನೇ ಜೀವನಿಗೆ ಉಪಾಧಿ ಅಂತ ಹೇಳೋದರ, ಇನ್ನು ಕೆಲವು ಜನ ಅಜ್ಞಾನವೇ ಜೀವನಿಗೆ ಉಪಾಧಿ ಅಂತ ಹೇಳ್ತಾರೆ. ಇಲ್ಲಿ ಬುದ್ಧಿನೇ ಜೀವನಿಗೆ ಉಪಾಧಿ ಅಂತ ಹೇಳಿದ್ರೆ ಜಾಗ್ರ ಮತ್ತು ಸ್ವಪ್ನ 2 ಅವಸ್ಥೆಗಳಲ್ಲಿ ಬುದ್ಧಿ ಇರ್ತದೆ. ಬುದ್ಧಿಯಲ್ಲಿ ಚಿದಾಭಾಸ ಇರ್ತಾನೆ. ಆದರೆ ಸುಸುಪ್ತಿ ಅವಸ್ಥೆಯಲ್ಲಿ ಬುದ್ಧಿ ಇರುವುದಿಲ್ಲ. ಅಂದರೆ ಸುಸುಪ್ತಿಯಲ್ಲಿ ಪ್ರಾಜ್ಞ ಜೀವನನ್ನು ಹೇಳಿಕೊಂಡು ಬಂದಿರತಕ್ಕಂಥ ಶಾಸ್ತ್ರಗಳಿಗೆ ವಿರೋಧ ಆಗ್ತದೆ ಅಂತ ಯಾರಾದರೂ ಶಂಕ ಮಾಡಿದರೆ, ವ್ಯಷ್ಟಿ ಅಜ್ಞಾನದಲ್ಲಿ ಪ್ರತಿಫಲಿತವಾಗಿರ್ತಕ್ಕಂಥ ಆಕಾಶದ ಚೇತನದ ಪ್ರತಿಬಿಂಬ ಹಾಗೂ ವ್ಯಷ್ಟಿ ಅಜ್ಞಾನಕ್ಕೆ ಅಧಿಷ್ಠಾನವಾದ ಕೂಟಸ್ಥ ಚೇತನ, ಇದಕ್ಕೆ ಜೀವ ಅಂತ ನಾವು ಹೇಳಿದರೆ ಇಲ್ಲಿ ಪ್ರಾಜ್ಞನ ಹಾನಿ ಆಗುವುದಿಲ್ಲ. ಸುಸುಪ್ತಿ ಅವಸ್ಥೆಯಲ್ಲಿ ಬುದ್ಧಿ ಇರುವುದಿಲ್ಲ. ಆ ಬುದ್ಧಿಗೆ ಕಾರಣವಾದ ಅಜ್ಞಾನ ಇರ್ತದೆ. ಆ ಅಜ್ಞಾನದಲ್ಲಿ ಪ್ರತಿಫಲಿಸಿರ್ತಕ್ಕಂಥ ಚೇತನದ ಪ್ರತಿಬಿಂಬಕ್ಕೆ ಪ್ರಾಜ್ಞ ಜೀವ ಅಂತ ಹೇಳಲಾಕೇನು ಅಡ್ಡಿ ಇಲ್ಲ. ಆ ಅಜ್ಞಾನವೇ ಜಾಗ್ರತಿನಲ್ಲಿ ಬುದ್ಧಿ ರೂಪವಾಗಿ ಪರಿಣಾಮವನ್ನು ಹೊಂದುತ್ತದೆ. ಆದ್ದರಿಂದ ವ್ಯಷ್ಟಿ ಅಜ್ಞಾನವನ್ನು ಜೀವನಿಗೆ ಉಪಾಧಿ ಅಂತ ಒಪ್ಪಿಕೊಂಡಿದ್ದೆ ಆದರೆ ಮೇಲೆ ಹೇಳ್ತಕ್ಕಂಥ ದೋಷ ಬರುವುದಿಲ್ಲ ಅಂತ ಈ ರೀತಿಯಾಗಿ ಕೂಟಸ್ಥ ಚೇತನವನ್ನು ಹೇಳಿ ಆಮೇಲೆ ಜೀವಚೇತನವನ್ನು ಹೇಳಿದ್ದಾರೆ. ಕಾಮಕರ್ಮಯುತ ಬುದ್ಧಿ ಮೇ ಜೋ ಚೇತನ, ಅನಂತ ಕರ್ಮಗಳಿಂದ ಕೂಡಿದ ಚೇತ ಯಾವ ಬುದ್ಧಿ ಐತಲ್ಲ, ಆ ಬುದ್ಧಿಯಲ್ಲಿ ಚೇತನದ ಪ್ರತಿಬಿಂಬ ಏನೈತಲ್ಲ ಅದಕ್ಕೆ ಜೀವ ಅಂತ ಕರೀತಾರೆ. ಇಲ್ಲಿ ತಿಳಿಯಬೇಕಾದ ಮುಖ್ಯ ವಿಷಯ ಏನು ಅಂತ ಕೇಳಿದರೆ, ಕೇವಲ ಬುದ್ಧಿಯಲ್ಲಿ ಪ್ರತಿಫಲಿತವಾದ ಚಿದಾಭಾಸನಿಗೆ ಮಾತ್ರ ಜೀವ ಅನ್ನಂಗಿಲ್ಲ, ಅಧಿಷ್ಠಾನವಾದ ಕೂಟಸ್ಥ ಚೇತನಿಗೆ ಮಾತ್ರ ಜೀವ ಅನ್ನಂಗಿಲ್ಲ. ಯಾವ ಬುದ್ಧಿಯಲ್ಲಿ
ಚೇತನದ ಪ್ರತಿಬಿಂಬ ರೂಪ ಚಿದಾಭಾಸ ಮತ್ತು ಅಧಿಷ್ಠಾನವಾದ ಕೂಟಸ್ಥ ಚೇತನ ಇವೆರಡೂ ಸೇರಿ ಜೀವ ಅಂತ ಹೇಳಿಕೊಂಡು ಬಂದಿದ್ದಾರೆ. ಅಲ್ಲಿ ಚೇತನದ ಪ್ರತಿಬಿಂಬ ಆಕತಿ ಇಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಶಂಕಾ ಸಮಾಧಾನಗಳನ್ನು ಮಾಡಿದ್ದಾರೆ. ರೂಪರಹಿತವಾದ ಚೇತನದ ಪ್ರತಿಬಿಂಬ ಆಗುವುದಿಲ್ಲ ಅಂತ ಯಾರಾದರೂ ಶಂಕ ಮಾಡಿದರೆ ರೂಪರಹಿತವಾದ ಶಬ್ದದ ಪ್ರತಿಬಿಂಬ ಆಕತಿಯಲ್ಲ. ಆದ್ದರಿಂದ ಅದರಂತೆ ರೂಪರಹಿತವಾಗಿರ್ತಕ್ಕಂಥ ಚೇತನದು ಪ್ರತಿಬಿಂಬ ಆಗಲಿಕ್ಕೆ ಸಾಧ್ಯ ಅದ ಅಂತ ಹೇಳಿ ಬುದ್ಧಿಯಲ್ಲಿ ಚೇತನದ ಪ್ರತಿಬಿಂಬ ರೂಪ ಚಿದಾಭಾಸ ಅಧಿಷ್ಠಾನವಾದ ಕೂಟಸ್ಥ ಚೇತನ ಇವೆರಡೂ ಸೇರಿ ಏನಾದವು ಅಂತ ಜೀವ ಅಂತಾರೆ. ಎರಡೂ ಕೂಡಿಸಿ ತಿಳ್ಕೊಂಡ ಜೀವನ್ನು ಪದದ ವಾಚ್ಯ ಅರ್ಥ ಇದರೊಳಗೆ ಚಿದಾಭಾಸ ಭಾಗವನ್ನು ಬಿಟ್ಟು ಕೇವಲ ಕೂಟಸ್ಥ ಅಂತ ತಿಳ್ಕೊಂಡ್ರೆ ಅಹಂ ಶಬ್ದದ ಜೀವ ಅನ್ನೋ ಶಬ್ದದ ಲಕ್ಷ್ಯ ಅರ್ಥ ಅಂತ ಹೇಳಿಕೊಂಡು ಬಂದರು. ನಂತರ ಏನು ಹೇಳಿದ್ದಾರೆ ಅಂತ ಕೇಳಿದ್ದಾರೆ. ಈ ಯಾವ ಈಶ್ವರ ಚೇತನವನ್ನು ಹೇಳ್ಕೊಂಡು ಬಂದಿದ್ದಾರೆ. ಈಶ್ವರ ಅಂತ ಯಾರಿಗೆ ಅಣಬೇಕು? ಈಶ್ವರ ಚೇತನವನ್ನು ಹೇಳ್ಯಾರೆ. ಚಿತ್ತ ಛಾಯ ಮಾಯಾ ಮೇ ಅಧಿಷ್ಠಾನ ಸಂಯುಕ್ತ. ಮಾಯಲ್ಲಿ ಚೇತನದ ಪ್ರತಿಬಿಂಬ ಅಧಿಷ್ಠಾನವಾದ ಚೇತನ ಇವೆರಡೂ ಸೇರಿ ಈಶ್ವರ ಅನ್ನಬೇಕು. ಇಲ್ಲಿ ಲಕ್ಷ್ಯ ಕೊಡಬೇಕಾದದ್ದೆಂದ್ರೆ ಕೇವಲ ಮಾಯಲ್ಲಿರುವಂತಹ ಆಭಾಸಕ್ಕೆ ಮಾತ್ರ ಈಶ್ವರ ಅನ್ನಂಗಿಲ್ಲ. ಅಧಿಷ್ಠಾನವಾದ ಚೇತನ ಮಾತ್ರಕ್ಕೆ ಈಶ್ವರ ಅಂತ ಅನ್ನಂಗಿಲ್ಲ. ಮಾಯಲ್ಲಿ ಚೇತನದ ಆಭಾಸ ಮತ್ತು ಅಧಿಷ್ಠಾನವಾದ ಚೇತನ ಅದು ಬ್ರಹ್ಮಚೇತನ. ಎರಡೂ ಸೇರಿ ನಾವು ಅದಕ್ಕೆ ಈಶ್ವರ ಅಂತ ಕರ್ಕೊಂಡು ಬಂದೀವಿ. ಈಶ್ವರ ಅಂತರ್ಯಾಮಿ ಅದಾನೆ. ಅಂತರ್ಯಾಮಿ ಅಂದ್ರೆ ಒಳಗಿದ್ದು ಪ್ರೇರಣಾ ಮಾಡ್ತಕ್ಕಂಥವನಾಗಿದ್ದಾನೆ. ಸರ್ವದರ ಒಳಗಿದ್ದು ಸರ್ವವನ್ನು ಜಡವಾದ ಪ್ರಪಂಚಕ್ಕೆ ಪ್ರೇರಣೆ ಮಾಡ್ತಾ ಇದ್ದಾನೆ. ಆಗ ಕಾರಿನೊಳಗೆ ಕುಳಿತಿರ್ತಕ್ಕಂಥ ಡ್ರೈವರ ಕಾರಿಗೆ ಪ್ರೇರಣೆ ಮಾಡ್ತಾನೆ. ಹಾಗೆ ಈ ದೇಹಾದಿಗಳಲ್ಲಿ ಇದ್ದುಕೊಂಡು ದೇಹಾದಿಗಳಿಗೆ ಪ್ರೇರಣೆ ಮಾಡತಕ್ಕಂಥವನು ಯಾರು ಅಂದರೆ ಈಶ್ವರ. ಆ ಈಶ್ವರ ಸದಾ ಮುಕ್ತದಾನೆ. ಯಾಕೆಂತೀರ ಅವನ ಸ್ವರೂಪದಲ್ಲಿ ಆವರಣ ಇಲ್ಲದಿರೋಣದರಿಂದ ಅವನು ಈಶ್ವರ ಸದಾ ಮುಕ್ತ ಅದಾನೆ. ಮತ್ತೆ ಹಾಗದನ್ನು ಸರ್ವಜ್ಞ ಅದಾನೆ. ಅಂದ್ರೆ ಮಾಯೆಯಲ್ಲಿ ಶುದ್ಧ ಸತ್ವಗುಣ ಇರುವುದರಿಂದ ಸರ್ವವನ್ನು ತಿಳಿಯತಕ್ಕಂಥ ಸಾಮರ್ಥ್ಯ ಈಶ್ವರನಲ್ಲಿ ಐತಿ. ಆದ್ದರಿಂದ ಈಶ್ವರ ಹೇಗದಾನೆ ಅಂತ ಕೇಳಿದರೆ ಅವ ಸರ್ವಜ್ಞ ಇದ್ದಾನೆ. ಸರ್ವಜ್ಞ ಇದ್ದಾನೆ. ಅವ ನಿತ್ಯ ಮುಕ್ತ ಇದ್ದಾನೆ. ಆದ್ದರಿಂದ ಈಶ್ವರನ ಸ್ವರೂಪವನ್ನು ಹೇಳಿ ಈಗ ಬ್ರಹ್ಮ ಸ್ವರೂಪವನ್ನು ಹೇಳೋರಿದ್ದಾರೆ. 4 ಚೇತನಗಳಲ್ಲಿ ಇಲ್ಲಿ ತನಕ ಕೂಟಸ್ಥ ಚೇತನ, ಜೀವಚೇತನ, ಈಶ್ವರ ಚೇತನಗಳನ್ನು ಹೇಳಿ ಈಗ ಬ್ರಹ್ಮಚೇತನದ ವರ್ಣನೆ ಮಾಡ್ತಾ ಇದ್ದಾರೆ. 172 ಸಿಕ್ಕದ 172 ಇಲ್ಲಿ ಹೇಳ್ತ ಅತ ಬ್ರಹ್ಮ ಸ್ವರೂಪ ವರ್ಣನೆ. ಬ್ರಹ್ಮ ಹೇಗತಿ ಅಂತ ಕೇಳಿದ್ರೆ ಅಂತರ ಬಾಹಿರ ಏಕರಸ जो चेतन भरपूर विभो नभ सो ब्रह्म है नहीं नेरे नहीं दूर. ಯಾವ ಟೀಕಾ ನೋಡ್ರಿ,
ಯಾವ ಮಹಾಕಾಶದಂತೆ ಬ್ರಹ್ಮಾಂಡದ ಒಳಗೂ ಹೊರಗೂ ತುಂಬಿಕೊಂಡಿರುವ ಚೇತನವಿರುವುದೋ ಅದು ಬ್ರಹ್ಮವೆಂದು ಹೇಳುತ್ತಾರೆ. ಮಹಾಕಾಶ ಹೇಳಲ್ಲ, ಬ್ರಹ್ಮಾಂಡದ ಒಳಗೂ ಹೊರಗೂ ಭರಪೂರ್ವಾಗಿರ್ತಕ್ಕಂಥ ಆಕಾಶಕ್ಕೆ ನಾವೇಂತೀವಿ ಮಹಾಕಾಶ ಅಂತ ಹಂಗಂತೀವಿ. ಆ ಆಕಾಶಕ್ಕಿಂತಲೂ ಸೂಕ್ಷ್ಮವಾಗಿ ಆಕಾಶಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಚೇತನ ಅದು ಮಹಾಕಾಶದಂತೆ ಬ್ರಹ್ಮಾಂಡದ ಒಳಗೂ ಬ್ರಹ್ಮಾಂಡದ ಹೊರಗೂ ಚೇತನ ಅದು ಬ್ರಹ್ಮವೆಂದು ಹೇಳಲ್ಪಡುತ್ತದೆ. ಚೇತನ ನೆನಪಾಗ್ತದ? ಚೇತನ ಅಂದ್ರೆ ಎದಕ್ಕಂತಾರೆ? ಚಂದ್ರೋದಯ ಚೇತನ ಅಂದ್ರೆ ಎದಕ್ಕಂತಾರೆ? ಯಾವುದು ಜ್ಞಾನ ಸ್ವರೂಪವಾಗಿರುವುದೋ ಸರ್ವಘಟಾದಿ ಪ್ರಪಂಚವನ್ನು ತಿಳಿಯುವಂಥದ್ದಾಗಿರುವುದೋ ಮನ ಇಂದ್ರಿಯಗಳಿಂದ ತಿಳಿಯಲಿಕ್ಕೆ ಅಶಕ್ಯವಾಗಿರುವುದೋ ಅದಕ್ಕೆ ಚೈತನ್ಯ. ನೆನಪಿನಾಗಿರುವ ಇವೆಲ್ಲ ಬಹಳ ಪ್ರಾಮುಖ್ಯವಾದ ವಿಷಯ. ಆ ಚೈತನ್ಯಕ್ಕೇನೆ ಬ್ರಹ್ಮ ಅಂತ ಕರೆದಾರೆ. ಬ್ರಹ್ಮ ಯಾಕಂದ್ರೆ ಬೃಹತ್ವಾತ್ ಬ್ರಹ್ಮಮಿತ್ಯುಚ್ಯತೆ, ದೊಡ್ಡದಾಗಿರುವುದರಿಂದ ಅದಕ್ಕೆ ಬ್ರಹ್ಮ ಅಂತ ಕರೀತಾರೆ. ಇದು ನೀವು ಮನ ಇಂದ್ರಿಯಗಳಿಂದ ತಿಳಿಲಿಕ್ಕೆ ಅಶಕ್ಯದ ಅಲ್ರಿ, ಅಶಕ್ಯದ ಅಂದ್ರೆ ತಿಳಿಯಾಕ ಬರಂಗಿಲ್ಲ ಅಂದ್ಬಳಕ ಮಂಜಿ ಮಗನಂಗೆ ಬರೇ ಅದು ಶಬ್ದ ಮಾತ್ರ ಅದ ಏನ್ರಿ ಅಂದೀರಿ. ಬ್ರಹ್ಮ ವಂದ್ಯಾ ಪುತ್ರ ಅನ್ನೋದು ಶಬ್ದ ಮಾತ್ರದ ವಸ್ತು ಇಲ್ಲ. ಹಾಗೆ ಚೇತನ ಬ್ರಹ್ಮ ಅಂತೇನು ಹೇಳ್ತೀರಲ್ಲ, ಅದು ಮನ ಇಂದ್ರಿಯಗಳಿಂದ ತಿಳಿಯಾಕ ಆಗುದಿಲ್ಲ ಅಂತೀರಿ ಅಂದ್ಬಳಕ ಅದು ವಂದ್ಯಾ ಪುತ್ರನಂಗೆ ಆದೀತು ಅಂತ ಯಾರಾದ್ರೂ ಶಂಕಾ ಮಾಡಿದರೆ ಹಂಗಿಲ್ಲ. ಜಗತ್ತಿಗೆ ಅಸ್ತಿತ್ವವನ್ನು ಕೊಟ್ಟಿರುವುದು ಯಾವುದೋ ಅದುವೇ ಚೇತನ, ಅದುವೇ ಬ್ರಹ್ಮದ. ಅದನ್ನ ಕಾಣಬೇಕು ತಿಳಿಬೇಕು ಅಂತ ನೀನು ಪ್ರಯತ್ನ ಮಾಡಬೇಡ. ಯಾಕೆ? ರೂಪಿದ್ರೆ ಕಾಣಿಸ್ತಿತ್ತು, ಶಬ್ದಿದ್ರೆ ಕೇಳಿಸ್ತಿತ್ತು, ಸ್ಪರ್ಶಿದ್ರೆ ಮುಟ್ರಾಕ ಬರ್ತಿತ್ತು. ಆ ಚೇತನ ರೂಪದ ಬ್ರಹ್ಮದಲ್ಲಿ ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ. ಇಲ್ಲದೇ ಇದ್ದರೂ ಕೂಡ ಅದುವೇ ಎಲ್ಲಕ್ಕೂ ಕಾರಣೀಭೂತವಾಗಿರುವಂಥದ್ದಾಗಿದೆ. ಕರೆಂಟ ನಿಮ್ಗೆ ಕಣ್ಣಿನಿಂದ ನೋಡಕ್ಕೆ ಬರಂಗಿಲ್ಲ, ಆದರೆ ಬಲ್ಬ್ ಬೆಳಗಾಕ್ ಹತ್ತೈತೆ ಅಂದ್ರೆ ಕರೆಂಟ್ ಐತಿ ಅಂತ ತಿಳಿತೀರಿ. ಫ್ಯಾನ್ ತಿರುಗಾಕ್ ಹತ್ತೈತೆ ಅಂದ್ರೆ ಕರೆಂಟ್ ಬಂತು ಅಂತ ತಿಳಿತೀರಿ. ಮೈಕ್ ಮಾತಾಡಕ್ಕೆ ಹತ್ತೈತೆ ಅಂದ್ರೆ ಕರೆಂಟ್ ಐತಿ ಅಂತ ತಿಳಿತೀರಿ ಅಲ್ಲ. ಕರೆಂಟ್ ನೋಡ್ಯಾರೇನ್ರಿ ಅಂತ ಕೇಳಿದ್ರೆ ನೋಡಿಲ್ಲ. ಕಾರ್ಯಗಳು ಹೇಳ್ತಾ ಇದ್ದಾವೆ, ನನ್ನ ಹಿಂದೆ ಒಬ್ಬ ಯಜಮಾನದಾನ, ಆ ಯಜಮಾನನ ಸತ್ತೆ ತಗೊಂಡು ನಾನು ಬಲ್ಬ್ ಬೆಳಗಾಕತ್ತೇನೆ ಅಂತತ್ತೆ. ಅದು ನಿಮಗೆ ಕೇಳಿಸತ್ತಿಲ್ಲ ಯಾಂಬಲ್ಲ ಬಲ್ಬ್ ಹೇಳೋ ಮಾತು. ಫ್ಯಾನ್ ಹೇಳ್ತತಿ ನನ್ನ ಹಿಂದೆ ಒಬ್ಬ ಯಜಮಾನದಾನ, ನಾನು ತಿರುಗಿಸಾಕತ್ತೇನಂತ ಹೇಳಕತ್ತೈತೆ. ಅದು ಮೈಕ್ ಏನು ಹೇಳ್ತತಿ, ನನ್ನ ಹಿಂದೆ ಒಬ್ಬ ಯಜಮಾನದಾನ, ನಾನು ಮಾತಾಡಕತ್ತೈತೆ ಅಂತ ಅದು ಹಿಂದೆ ಹೇಳ್ತತಿ. ಇದರ ಮೇಲೆ ತಿಳ್ಕೋತಂಬ ಸಮಸ್ತ ಜಗತ್ತಿನ ವ್ಯವಹಾರ ಯಾವುದರಿಂದ ನಡೆಯುತ್ತಿದೆಯೋ, ಯಾವುದು ಕಣ್ಣಿಗೆ ಕಾಣಿಸುವುದಿಲ್ಲವೋ ಅದು ಚೇತನ, ಅದು ಬ್ರಹ್ಮ, ಅದು ಒಪ್ಪಿಕೊಳ್ಳಲೇಬೇಕು. ಅಂದರೆ ಸೃಷ್ಟಿಗಿಂತಲೂ ಪೂರ್ವದಲ್ಲಿ ಒಂದೇ ಒಂದಾದ ಬ್ರಹ್ಮ ಇತ್ತು. ಛಾಂದೋಗ್ಯ ಉಪನಿಷತ್ ಹೇಳ್ತದೆ. ಈ ಸೃಷ್ಟಿ ಸ್ವಗತ ಸಜಾತಿ ವಿಜಾತಿ ಭೇದರಹಿತವಾಗಿರ್ತಕ್ಕಂಥ ಒಂದೇ ಒಂದಾದ ಬ್ರಹ್ಮ ಇತ್ತು ಅಂದ್ರೆ ಈಗಿಲ್ಲ ಅಂತ ಅರ್ಥ ಅಲ್ಲ. ಈಗನೂ ಅದ ಅಲ್ಲ, ನೀ ನೋಡವ ಬಾದ್ರೂ ಅದು ಇರ್ತದ, ಅರ್ಥ ಆಕತ್ತೆ. ಆದ್ದರಿಂದ ಆಕಾಶದಂತೆ ಬ್ರಹ್ಮಾಂಡದ ಒಳಗೂ ಹೊರಗೂ ತುಂಬಿಕೊಂಡಿರುವ ಚೇತನ, ಅದು ನಮ್ಮೊಳಗೂ
ಒಳಗು ಹೊರಗು ಅಂದ್ರೆ ನಮ್ಮೊಳಗೂ ಎಲ್ಲ ಪದಾರ್ಥಗಳು ಒಳಗು. ಅದಕ್ಕೆ ಬರಿತಾ ಇದ್ದಾರೆ ಶರಣರೇನಂತಾರೆ, ಮರದಳು ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆವಾಲಳು ತುಪ್ಪದ ಕಂಪಿಲ್ಲದಂತಿರಿಸಿದೆ, ಶರೀರದಳು ಆತ್ಮನ ಅರಿಯದಂತಿರಿಸಿದೆ, ನೀ ಬೆರೆಸಿದ ಭೇದಕ್ಕೆ ಬೆರಗಾದನೇ ರಾಮನಾಥ. ಮರದಳು ಮಂದಾಗ್ನಿಯ ಉರಿಯದಂತಿರಿಸಿದೆ. ಕಟ್ಟಿಗೆಯೊಳಗೆ ಅಗ್ನಿ ಐತಿ ಅಂತಿರೋ ಇಲ್ಲ ಅಂತಿರೋ? ಐತಿ. ಯಾವ ಅಗ್ನಿ ಅದ? ಮಂದಾಗ್ನಿ ಅದ. ಮಂದಾಗ್ನಿ ಅದೇ ಅಗ್ನಿ ನೀವು ಘರ್ಷಣೆ ಮಾಡಿದ್ರೆ ವಿಶೇಷ ಆಗ್ತದೆ, ಕಟ್ಟಿಗೆ ಸುಟ್ಟು ಹೋಗ್ತದೆ. ಆದ್ದರಿಂದ ಮರದಳು ಗುಪ್ತವಾಗಿ ಸುಪ್ತವಾಗಿ ಅಗ್ನಿ ಹ್ಯಾಂಗ ಕಟ್ಟಿಗೆಯಾಗ ಆಯಿತೋ, ನೊರೆವಾಲಳು ತುಪ್ಪದ ಕಂಪಿಲ್ಲದಂತಿರಿಸಿದೆ. ಹಾಲೊಳಗೆ ತುಪ್ಪದ ಕೈಯಾಡಿಸಿದ್ರೆ ಕೈಗೆ ಹತ್ತಂಗಿಲ್ಲ, ಅದೇ ಕಣ್ಣಿಗೆ ಕಾಣಿಸಂಗಿಲ್ಲ, ಹಾಲ್ಯಾಗ ತುಪ್ಪ ಇಲ್ಲ ಅನ್ನಕ ಬರಂಗಿಲ್ಲ. ಹಾಗೆ ಶರೀರದಳು ಆತ್ಮನ ಅರಿಯದಂತಿರಿಸಿದೆ. ಆತ್ಮ ಚೈತನ್ಯ ಬ್ರಹ್ಮ ಪರ್ಯಾಯ ಶಬ್ದಗಳು. ಚೈತನ್ಯ ಬ್ರಹ್ಮ ಪ್ರತ್ಯಗಾತ್ಮ ಸಾಕ್ಷಿ ದೃಷ್ಟ ಇವೆಲ್ಲ ಏನದಾವ? ಪರ್ಯಾಯ ಶಬ್ದಗಳು. ಇದರ ವರ್ಣನೆ ಮಾಡಕತ್ತಾನೆ, ಬ್ರಹ್ಮ ಸ್ವರೂಪದ ವರ್ಣನೆ ಮಾಡ್ತಾ ಇದ್ದಾನೆ. ಯಾವ ಮಹಾಕಾಶದಂತೆ ಬ್ರಹ್ಮಾಂಡದ ಒಳಗೂ ಹೊರಗೂ ತುಂಬಿಕೊಂಡಿರುವ ಚೇತನ ಯಾವುದಿರುವುದೋ ಅದು ಬ್ರಹ್ಮವೆಂದು ಹೇಳಲ್ಪಡುತ್ತದೆ. ಆ ಬ್ರಹ್ಮವು ಸಮೀಪವೂ ಇಲ್ಲ, ದೂರವೂ ಇಲ್ಲ. ಆ ಬ್ರಹ್ಮ ಸಮೀಪನೂ ಇಲ್ಲ, ದೂರನೂ ಇಲ್ಲ. ವಿಚಿತ್ರ ಶಬ್ದದಲ್ಲಿ ಸಮೀಪನೂ ಇಲ್ಲ, ದೂರನೂ ಇಲ್ಲ. ಅಂದ್ರೆ ಯಾವ ವಸ್ತು ತನಗಿಂತ ಭಿನ್ನ ಐತೋ ಅದು ಸಮೀಪ ಇರ್ಬೋದು, ದೂರ ಇರ್ಬೋದು. ಇದೊಂದು ಪೆನ್ ಅದ, ಇದು ನಮಗಿಂತಲೂ ಭಿನ್ನ ಅದ. ಇದು ಸಮೀಪನೂ ಇರಬಹುದು, ದೂರನೂ ಇರಬಹುದು. ಹಾಗಂದ್ರೆ ಮತ್ತೆ ಯಾವುದು ನಮಗಿಂತಲೂ ಭಿನ್ನ ಇರ್ತೈತಿ ಅದು ಸಮೀಪ ಆಗ್ಬಹುದು, ದೂರನೂ ಆಗಬಹುದು. ಅದನ್ನು ಹೇಳ್ತಾನಲ್ಲ. ಏಕೆಂದರೆ ಯಾವ ವಸ್ತು ತನ್ನಿಂದ ಭಿನ್ನವಾಗಿದ್ದು ದೇಶ ರೂಪ ಉಪಾಧಿ ಉಳ್ಳದ್ದಾಗಿರುವುದೋ ಅದು ಸಮೀಪವೆಂತಲೂ ದೂರವೆಂತಲೂ ಹೇಳಲ್ಪಡುತ್ತದೆ. ಭಿನ್ನ ಆಗಿರಬೇಕು, ದೇಶ ಉಪಾಧಿ ಉಳ್ಳದ್ದಾಗಿರಬೇಕು, ಅದಕ್ಕೆ ನಾವು ಸಮೀಪ ದೂರ ಅಂತ ಹೇಳ್ಬೋದು. ಆದರೆ ಬ್ರಹ್ಮವು ಭಿನ್ನವಿರುವುದಿಲ್ಲ. ಬ್ರಹ್ಮ ನಿಮಗ ಭಿನ್ನ ಇಲ್ಲ. ಮತ್ತೇನಂದ್ರೆ ಸರ್ವರ ಆತ್ಮರೂಪವಾಗಿರುತ್ತದೆ. ಆ ಬ್ರಹ್ಮ ಹೆಂಗದ? ನಮ್ಮೆಲ್ಲರ ಆತ್ಮರೂಪವಾಗಿದೆ. ನಿನ್ನೊಳಿರುವುದು ಸತ್ಯ ಪದ, ಅವನ ಅನುಭವದಿ ನೋಡೆ ಮನುಷ್ಯ ನೀನಹೇ ಮುಕ್ತನು. ನಿಜವನ ಶಿವಗಳು ನಿನ್ನೊಳಿಹುದು ಸತ್ಯ ಪದ. ಸತ್ಯ ಪದ ಅಂದ್ರೆ ಬ್ರಹ್ಮ, ಬ್ರಹ್ಮ ಸ್ವರೂಪ ಅದು ನಿನ್ನೊಳಗ ಅದ. ಆದ್ದರಿಂದ ಅದು ಸಮೀಪ ಅಂತ ಹೇಳಕ್ಕೆ ಬರಂಗಿಲ್ಲ, ದೂರ ಅಂತ ಹೇಳಕ್ಕೆ ಬರಂಗಿಲ್ಲ. ಆದರೆ ಬ್ರಹ್ಮವು ಭಿನ್ನವಿರುವುದಿಲ್ಲ. ಮತ್ತೇನೆಂದರೆ ಸರ್ವರ ಆತ್ಮ. ನಾನು 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 ಅನ್ನೋದಕ್ಕೆ ಯಾವುದು ನಾನು ಅನ್ನೋದಕ್ಕೆ ವಿಷಯ ಆಗಿರೋದು ಅದುವೇ ಆತ್ಮ. ಮತ್ತು ದೇಶವೇ ಮೊದಲಾದ ಸರ್ವ ಉಪಾಧಿಗಳಿಂದ ರಹಿತವಾಗಿರುತ್ತದೆ. ಅದು ದೇಶ ಉಪಾಧಿ ಇಲ್ಲ. ಅದಕ್ಕೆ ಯಾವುದೋ ಒಂದು ದೇಶದಾಗ ಅದು ಬ್ರಹ್ಮ ಇಲ್ಲಿ ಭಾರತದೊಳಗೆ ಅಷ್ಟೊತ್ರಿ, ಅಮೇರಿಕಾ ಇಂಗ್ಲೆಂಡ್ ಮೊದಲಾದ ದೇಶದಲ್ಲಿ ಇಲ್ಲ ಅಂತ ಅಂದಿಗಿಂದಿರಿ. ಎಲ್ಲ ದೇಶ, ಎಲ್ಲ ಕಾಲ, ಎಲ್ಲ ವಸ್ತುಗಳಲ್ಲಿ ತುಂಬಿಕೊಂಡಿರುವಂಥದ್ದಾಗಿದೆ. ಮತ್ತು ದೇಶವೇ ಮೊದಲಾದ ಸರ್ವ ಉಪಾಧಿಗಳಿಂದ ರಹಿತವಾಗಿರುತ್ತದೆ. ಆದ್ದರಿಂದ ಸಮೀಪ ಇಲ್ಲ, ದೂರನು ಎಂದು ಹೇಳಲಿಕ್ಕೆ ಬರಂಗಿಲ್ಲ. ಅಲ್ರಿ ಆ ಪರಮಾತ್ಮನಿಗೆ ನಮಗೆ ದೂರ ಇಲ್ಲಪ್ಪ, ನೀನೇ ಪರಮಾತ್ಮನಿದ್ದೀಯೇ. ಪರಮಾತ್ಮನ
ಆತ್ಮನೇ ನೀನು. ಅಡವಿಯೋಳ ಅರಸುವಡೆ ಸಿಡಿಗಂಟಿ ತಾನಲ್ಲ, ಉದಕದೋಳ ಅರಸುವಡೆ ಮತ್ಸ್ಯ ಮಂಡೂಕನಲ್ಲ. ಅಷ್ಟತನುವಿನಲ್ಲಿ ಹುದಗಿರ್ಪಲಿಂಗವ ನಿಲುಕಿ ನೋಡೆಂದ ನಮ್ಮ ಅಂಬಿಗರ ಚೌಡಯ್ಯ. ಅದಕ್ಕಂತಾರ ಅವರು, ಅಡವಿಯೋಳ ಅರಸುವಡೆ ಸಿಡಿಗಂಟಿ ತಾನಲ್ಲ. ದೇವರನ್ನ ನೀನು ಅಡಿವ್ಯಾಗ ಮನಿ ಮಾರಿಬಿಟ್ಟು ಹುಡುಕ್ಯಾಡಕ್ಕೆ ಹೋಗವ ಗಿಡ ಕಂಟಿ ಆಗ್ಯಾನೇನೋ ಅಂತ ಕೇಳ್ತಾರ ಅವ್ರು. ಅಡವಿಯೋಳು ಅರಸಿಯೊಡೆ ಸಿಡಿಗಂಟಿ ತಾನೆಲ್ಲ. ಇನ್ನು ನೀರೊಳಗೆ ಕೆಲವು ಮಂದಿ ಮೂರು ಹೊತ್ತು ಸ್ನಾನ ಮಾಡಿ ನೀರೊಳಗೆ ಹುಡುಕ್ತಾರ ಅವರು. ಅವನ ಮತ್ಸ್ಯ ಮಂಡೂಕನಲ್ಲ. ಈಗ ಕಪ್ಪಿ ಮೀನ ಅಂತ ತಿಳ್ಕೊಂಡಿದ್ದೇನೋ ದೇವರನ್ನ. ಆದ್ದರಿಂದ ಅಷ್ಟತನುವಿನಲ್ಲಿ ಹುದುಗಿರಪ್ಪಲಿಂಗವ ನಿನ್ನ ಶರೀರದ ಒಳಗೆ ಹುದುಗಿಕೊಂಡಿರ್ತಕ್ಕಂಥ ಗುಡಿಯ ನೋಡಿರೋ, ದೇಹದ ಗುಡಿಯ ಅಂದ ಸರ ಯಾರು ಶರೀಫ್ ಹಾಡಿದ. ಆದ್ದರಿಂದ ಆ ಪರಬ್ರಹ್ಮ ಅನ್ನೋದು ಏನದಪ್ಪ ಅಂತ ಕೇಳಿದರೆ ಅದು ನಮಗಿಂತಲೂ ಭಿನ್ನವಾಗಿ ಇಲ್ಲ. ಒಂದು ವೇಳೆ ಬ್ರಹ್ಮ ಎಂಬ ಶಬ್ದದ ವಾಚ್ಯವು ಕೂಡ ಸೋಪಾದಿಯಾಗಿರುತ್ತದೆ. ಏಕೆಂದರೆ ವ್ಯಾಪಕ ವಸ್ತುವಿನ ಹೆಸರು ಬ್ರಹ್ಮವಿರುತ್ತದೆ. ಇನ್ನು ಎರಡು ಶಬ್ದಗಳನ್ನು ಇಲ್ಲಿ ನಮಗೆ ಪರಿಚಯ ಮಾಡಿಕೊಡ್ತಾರೆ. ಒಂದು ಈಶ್ವರ, ಒಂದು ಬ್ರಹ್ಮ. ಒಂದು ಈಶ್ವರ, ಇನ್ನೊಂದು ಬ್ರಹ್ಮ. ಈ ಯಾವಾಗ ಬ್ರಹ್ಮ ಅಂತೀವಿ ಆವಾಗ ರೂಪಾದಿರಹಿತ ಅಂತ ಹೇಳಬೇಕಾಗ್ತದೆ. ಯಾವಾಗ ಈಶ್ವರ ಅಂತೀವಿ ಆವಾಗ ಸೋಪಾದಿಕ ಅಂತ ಹೇಳಲ್ಪಡ್ತದೆ. ಮಾಯಾ ಉಪಾದಿಯಿಂದ ಕೂಡಿದಾಗ ಅದು ಈಶ್ವರ ಅಂತ ಹೆಸರು ಬರ್ತದೆ. ಬ್ರಹ್ಮ ಎಂಬ ಶಬ್ದದ ವಾಚ್ಯ ಸೋಪಾದಿಕವಾಗಿರೋದು ಮಾಯಾ ಉಪಾದಿಯಿಂದ ಕೂಡಿಕೊಂಡಿರುವಂಥದ್ದಾಗಿದೆ. ಯಾಕೆಂದರೆ ವ್ಯಾಪಕವಾದ ವಸ್ತುವಿನ ಹೆಸರು ಬ್ರಹ್ಮವಿರುತ್ತದೆ. ದೊಡ್ಡದಾಗಿರ್ತಕ್ಕಂಥ ವಸ್ತುವಿಗೆ ಬ್ರಹ್ಮ ಅಂತ ಕರೆದ. ಆ ವ್ಯಾಪಕತ್ವವು ಎರಡು ಪ್ರಕಾರ ಇರುತ್ತದೆ. ವ್ಯಾಪಕತ್ವ ಎಷ್ಟು ಪ್ರಕಾರದ ರೀ? ಎರಡು. ಆಪೇಕ್ಷಕ ವ್ಯಾಪಕ, ನಿರಪೇಕ್ಷಕ ವ್ಯಾಪಕ. ಅಂದ ಒಂದೇನೋ ಆಪೇಕ್ಷಕ ವ್ಯಾಪಕತ್ವವಿರುತ್ತದೆ, ಇನ್ನೊಂದು ನಿರಪೇಕ್ಷಕ ವ್ಯಾಪಕತ್ವ ಇರುತ್ತದೆ. ಯಾವ ವಸ್ತು ಒಂದು ಪದಾರ್ಥದ ಅಪೇಕ್ಷೆಯಿಂದ ದೊಡ್ಡದಾಗಿಯೋ ಮತ್ತೊಂದು ಪದಾರ್ಥ ಅಪೇಕ್ಷೆಯಿಂದ ವ್ಯಾಪಕವಾಗಿರುವುದೋ, ಯಾವ ವಸ್ತು ಒಂದು ಪದಾರ್ಥ ಅಪೇಕ್ಷೆಯಿಂದ ವ್ಯಾಪಕವಾಗಿದ್ದು ಮತ್ತೊಂದು ಅಪೇಕ್ಷೆಯಿಂದ ವ್ಯಾಪಕವಾಗಿರುವುದಿಲ್ಲವೋ ಅದು ಆಪೇಕ್ಷಕ ವ್ಯಾಪಕವೆಂದು ಹೇಳಲ್ಪಡುತ್ತದೆ. ಅದು ಹ್ಯಾಂಗ್ರಿ ದೃಷ್ಟಾಂತ ಕೊಡ್ರಲ್ಲ ಅಂತ ಕೇಳಿದರೆ, ಪೃಥ್ವಿ ಮೊದಲಾದ ಅಪೇಕ್ಷೆಯಿಂದ ಮಾಯ ವ್ಯಾಪಕವಿರುತ್ತದೆ. ಮಾಯಾನು ವ್ಯಾಪಕದ. ಯಾಕೆ? ಈ ಭೂಮಿಗಿಂತಲೂ ಜಲ ವ್ಯಾಪಕ, ಜಲಕ್ಕಿಂತಲೂ ಅಗ್ನಿ ವ್ಯಾಪಕ, ಅಗ್ನಿಗಿಂತಲೂ ವಾಯು ವ್ಯಾಪಕ, ವಾಯುಗಿಂತಲೂ ಆಕಾಶ, ಆಕಾಶಕ್ಕಿಂತಲೂ ಮಾಯಾ ವ್ಯಾಪಕದ. ಒಂದರ ಅಪೇಕ್ಷೆಯಿಂದ ಮಾಯಾ ವ್ಯಾಪಕ, ಪಂಚಭೂತಗಳ ಅಪೇಕ್ಷೆಯಿಂದ ಮಾಯಾ ಏನು ವ್ಯಾಪಕ ಆತು. ಆದರೆ ಚೇತನದ ಅಪೇಕ್ಷೆಯಿಂದ ವ್ಯಾಪಕವಿರುವುದಿಲ್ಲ. ಚೇತನ ಅಪೇಕ್ಷೆಯಿಂದ ಮಾಯಾ ವ್ಯಾಪಕ್ಕಿಲ್ಲ. ಎಲ್ಲೋ ಒಂದು ಸ್ವಲ್ಪ ಐತಂತದು. ಚೇತನದೊಳಗೆ ಹ್ಯಾಂಗೆ ಶರೀರದೊಳಗೊಂದು ಟಿಕ್ ಅಂತ ಇರ್ತೈತಲ್ಲ, ಹಾಗೆ ಚೇತನದೊಳಗೆ ಎಲ್ಲೋ ಒಂದು ಸ್ವಲ್ಪ ಐತಿ. ಆ ಮಾಯೆ ಅದು ಸತ್ಯವಾಗಿ ಇಲ್ಲ, ಆರೋಪಿತ ಐತಿ ಅಂತ ಒಪ್ಪಿಕೊಂಡು ಬಂದದ್ದಾಗಿದೆ. ಆದ್ದರಿಂದ ಮಾಯೆಯಲ್ಲಿ ಆಪೇಕ್ಷಕ ವ್ಯಾಪಕತ್ವ ಇರುತ್ತದೆ. ಮಾಯನೂ ವ್ಯಾಪಕದ, ಬ್ರಹ್ಮನೂ ವ್ಯಾಪಕದ. ಆದರೆ ಮಾಯಾ ಆಪೇಕ್ಷಕ ವ್ಯಾಪಕದ. ಬ್ರಹ್ಮ ಹೇಗದ ರೀ? ಯಾವ ವಸ್ತು ಸರ್ವದರ ಅಪೇಕ್ಷೆಯಿಂದ ವ್ಯಾಪಕವಾಗಿರುವುದೋ ಆ ವಸ್ತುವಿನಲ್ಲಿರುವ ವ್ಯಾಪಕತ್ವ ನಿರಪೇಕ್ಷಕ ವ್ಯಾಪಕವೆಂದು ಹೇಳಲ್ಪಡುತ್ತದೆ. ಆ ನಿರಪೇಕ್ಷಕ ವ್ಯಾಪಕತ್ವ ಚೇತನದಲ್ಲಿರುತ್ತದೆ. ಚೇತನದಲ್ಲಿ ಅಂದರೆ ಬ್ರಹ್ಮದಲ್ಲಿ ಇರುತ್ತದೆ. ಅಂದರೆ ಬ್ರಹ್ಮದಲ್ಲಿನೂ ವ್ಯಾಪಕತ್ವ ಐತಿ, ಮಾಯೆಯಲ್ಲಿ ವ್ಯಾಪಕತ್ವ ಐತಿ.
ಮಾಯಲ್ಲಿರೋ ವ್ಯಾಪಕತ್ವ ಹೆಂಗೈತಿ? ನೀವು ಹೇಳ್ತಕ್ಕ ಹೋಗುದಿಲ್ಲ ನಾನು. ಅನ್ರಿ ಅದನ್ನ. ಮಾಯಲ್ಲಿರೋ ವ್ಯಾಪಕತ್ವ ಹೆಂಗೈತಿ? ಆಪೇಕ್ಷಕ ವ್ಯಾಪಕ. ಬ್ರಹ್ಮದಲ್ಲಿರೋ ವ್ಯಾಪಕತ್ವ ಹೆಂಗೈತಿ? ನಿರಪೇಕ್ಷಕ ವ್ಯಾಪಕ ಅದೇ. ಆಯ್ತು. ಅಥವಾ ಚೇತನದ ಅಧಿಕವಾಗಿ ಅಂದ್ರೆ ಏನು? ಚೇತನ ಸಮಾನವಾಗಿನೂ ಯಾವುದೂ ಇಲ್ಲ, ಚೇತನಕ್ಕೆ ಅಧಿಕವಾಗಿನೂ ಬೇರೆ ಯಾವುದೂ ಇರುವುದಿಲ್ಲ. ಮತ್ತೆ ಚೇತನವೇ ಸರ್ವಕ್ಕಿಂತಲೂ ವ್ಯಾಪಕವಿರುತ್ತದೆ. ಆದ್ದರಿಂದ ಚೇತನದಲ್ಲಿ ನಿರಪೇಕ್ಷಕ ವ್ಯಾಪಕತ್ವ ಇರುತ್ತದೆ. ಈ ಎರಡೂ ಪ್ರಕಾರ ವ್ಯಾಪಕತ್ವ ಸಹಿತ ಯಾವುದು ಇರುವುದೋ ಅದು ಬ್ರಹ್ಮ ಶಬ್ದದ ವಾಚ್ಯವಿರುತ್ತದೆ. ಎರಡೂ ವ್ಯಾಪಕತ್ವ ಕೂಡಿಕೊಂಡಿರುವುದು ಅದ್ಯಾವುದು? ಬ್ರಹ್ಮ ಶಬ್ದದ ವಾಚ್ಯ ಅಂದರೆ ಈಶ್ವರ ಅಂತ ಕರೀರಿ. ಬ್ರಹ್ಮ ಶಬ್ದದ ವಾಚ್ಯ. ಆ ಎರಡೂ ಪ್ರಕಾರ ವ್ಯಾಪಕತ್ವ ಮಾಯಾ ವಿಶಿಷ್ಟ ಚೇತನದಲ್ಲಿ ಇರುತ್ತದೆ. ಮಾಯಾ ವಿಶಿಷ್ಟ ಮಾಯೆಯಲ್ಲಿಯೂ ವ್ಯಾಪಕತ್ವ ಐತಿ, ಚೇತನದಲ್ಲಿನೂ ವ್ಯಾಪಕತ್ವ ಐತಿ. ಆದ್ದರಿಂದ ಮಾಯಾ ವಿಶಿಷ್ಟ ಚೇತನದಲ್ಲಿ ಎರಡು ಪ್ರಕಾರ ವ್ಯಾಪಕತ್ವ ಐತಿ. ವಿಶಿಷ್ಟದಲ್ಲಿ ಯಾವ ಮಾಯಾ ಅಂಶವಿರುವುದೋ ಅದರಲ್ಲಿ ಮಾತ್ರ ಆಪೇಕ್ಷಿಕ ವ್ಯಾಪಕತ್ವ ಇರುತ್ತದೆ. ವಿಶಿಷ್ಟ ಅಂದ್ರೆ ಎರಡೂ ಕೂಡ ಐತಿ. ಮಾಯಾ ವಿಶೇಷಣ ಐತಿ, ಚೇತನ ವಿಶೇಷ ಆಗೈತಿ. ಎರಡು ಕೂಡ ವಿಶಿಷ್ಟ ಅಂತ ಕರೀತಾರೆ. ಆ ವಿಶಿಷ್ಟ ಮಾಯಾ ಅಂಶ ಐತಿ, ಅದು ಆಪೇಕ್ಷಿಕ ವ್ಯಾಪಕ. ಅದು ಚೇತನ ಅಂಶ ಐತಿ, ಅದು ನಿರಪೇಕ್ಷಕ ವ್ಯಾಪಕತ್ವ ಐತಿ. ಯದ್ಯಪಿ ಮಾಯಾ ವಿಶಿಷ್ಟ ಚೇತನದಲ್ಲಿ ಯಾಮ ಆಗಿತ್ತು, ಅದನ್ನು ಮಾಯಾ ಮಾಡ್ಕೊಡಿ ಶಬ್ದದೊಳಗೆ. ಯದ್ಯಪಿ ಮಾಯಾ ವಿಶಿಷ್ಟ ಚೇತನದಲ್ಲಿ ನಿರಪೇಕ್ಷಿತ ವ್ಯಾಪಕತ್ವ ಸಂಭವಿಸುವುದಿಲ್ಲ. ಶಂಕ ಇದು. ಮಾಯಾ ವಿಶಿಷ್ಟ ಚೇತನದಲ್ಲಿ ನೀವು ನಿರಪೇಕ್ಷಕ ವ್ಯಾಪಕ ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ಮಾಯವು ಚೇತನದ ಏಕದೇಶದಲ್ಲಿರುತ್ತದೆ. ಮಾಯೊಳಗೆ ನಿರಪೇಕ್ಷಕ ವ್ಯಾಪಕ ಅಂತ ನಿಮಗೆ ಹೇಳಕ್ ಬರಂಗಿಲ್ಲ. ಆ ಮಾಯಾ ವಿಶಿಷ್ಟ ಚೇತನಕ್ಕಿಂತಲೂ ಶುದ್ಧ ಚೇತನದ ವ್ಯಾಪಕತ್ವ ಅಧಿಕವಿರುತ್ತದೆ. ಶುದ್ಧ ಚೇತನದ ವ್ಯಾಪಕತ್ವ ಮಾಯಾ ವ್ಯಾಪಕತ್ವಕ್ಕಿಂತಲೂ ಅಧಿಕದ. ಆದ್ದರಿಂದ ಅದಕ್ಕೆ ಶುದ್ಧ ಅಂತ ಕರೀತಾರೆ. ಚೇತನದಲ್ಲಿ ನಿರಪೇಕ್ಷಿತ ವ್ಯಾಪಕತ್ವ ಇರುತ್ತದೆ. ಚೇತನದಲ್ಲಿ ಹೆಂಗದ? ನಿರಪೇಕ್ಷಕ. ತಥಾಪಿ ಮಾಯಾ ವಿಶಿಷ್ಟವಾಗಲ್ಪಟ್ಟ ಯಾವ ಚೇತನವಿರುವುದೋ ಅದು ಪರಮಾರ್ಥ ದೃಷ್ಟಿಯಿಂದ ಶುದ್ಧಕ್ಕಿಂತಲೂ ಭಿನ್ನವಿರುವುದಿಲ್ಲ. ಮಾಯಾ ವಿಶಿಷ್ಟವಾಗಲ್ಪಟ್ಟ ಯಾವ ಚೇತನಕ್ಕೆ ಮಾಯೊಡನೆ ಕೂಡಿಕೊಂಡ್ರೆ ಆ ಚೇತನಕ್ಕೆ ಅದು ಪರಮಾರ್ಥ ದೃಷ್ಟಿಯಿಂದ ಶುದ್ಧಕ್ಕಿಂತಲೂ ಭಿನ್ನ ಇಲ್ಲ, ಎಂತೂ ಶುದ್ಧ ರೂಪವೇ ಇರುತ್ತದೆ ಅಲ್ಲ. ಅಲ್ಲಿ ಮಾಯೊಳಗೆ ಇರ್ತಕ್ಕಂಥ ಯಾವ ಚೇತನ ಐತಲ್ಲ, ಆ ಮಾಯಾ ಕೂಡಿಕೊಂಡಿರೋ ಚೇತನ ಐತಲ್ಲ, ಅದು ಪರಮಾರ್ಥ ದೃಷ್ಟಿಯಿಂದ ಶುದ್ಧಕ್ಕಿಂತ ಬೇರೆ ಇಲ್ಲ, ಅದು ಶುದ್ಧವೇ ಅದ, ಎಂತ ಶುದ್ಧ ರೂಪ ಇರುತ್ತೆ. ಆದ್ದರಿಂದ ಮಾಯಾ ವಿಶಿಷ್ಟದಲ್ಲಿಯೂ ಕೂಡ ಯಾವ ಚೇತನ ಅಂಶ ಇರುವುದೋ ಅದರಲ್ಲಿ ನಿರಪೇಕ್ಷಕ ವ್ಯಾಪಕತ್ವವೇ ಇರುತ್ತದೆ. ಈ ರೀತಿಯಿಂದ ಮಾಯಾ ವಿಶಿಷ್ಟವೇ ಬ್ರಹ್ಮ ಶಬ್ದದ ವಾಚ್ಯ ಎಂಬುದು ಸಂಭವಿಸುತ್ತದೆ. ಬ್ರಹ್ಮ ಶಬ್ದದ ವಾಚ್ಯಕ್ಕೆ ಏನರ್ಥ? ಮಾಯಾ ವಿಶಿಷ್ಟ, ಮಾಯಿಂದ ಕೂಡಿಕೊಂಡ ಚೇತನ. ಬ್ರಹ್ಮ ಶಬ್ದಕ್ಕೆ ವಾಚ್ಯ ಶುದ್ಧ ಚೇತನ, ಬ್ರಹ್ಮ ಶಬ್ದದ ಲಕ್ಷ್ಯ ಅರ್ಥ. ಆದ್ದರಿಂದ ಈಶ್ವರ ಶಬ್ದದಿಂದಲೂ ಮತ್ತು ಬ್ರಹ್ಮ ಶಬ್ದದಿಂದಲೂ ಇಬ್ಬರಿಗೂ ಸಮಾನವಾಗಿ ಅರ್ಥ ಎಂಬುದು ತೋರುತ್ತದೆ, ಭಿನ್ನವಾದ ಅರ್ಥ ತೋರುವುದಿಲ್ಲ. ಆದರೂ ತಥಾಪಿ ಬ್ರಹ್ಮ ಶಬ್ದದ ಸ್ವಭಾವ ಈ ರೀತಿ ಇರುತ್ತದೆ. ಬ್ರಹ್ಮ ಅಂತ ಹೇಳಿದಾಗ ಅದರ ಸ್ವಭಾವ ಏನದ? ಬ್ರಹ್ಮ ಶಬ್ದ ಬಹಳ ಸ್ಥಾನಗಳಲ್ಲಿ ಲಕ್ಷಾರ್ಥವನ್ನು ಬೋಧನೆ ಮಾಡ್ತದೆ, ಕೆಲವು ಸ್ಥಾನಗಳಲ್ಲಿ ವಾಚಾರ್ಥವನ್ನು ಹೇಳ್ತದೆ. ಬ್ರಹ್ಮ ಶಬ್ದ ಅರ್ಥ ಆಗ್ತಾನಿಲ್ಲ. ಬ್ರಹ್ಮ ಶಬ್ದ
ಭಾಳ ಜಾಗದಾಗ ಯಾವ ಅರ್ಥ ಕೊಡ್ತೈತಿ? ಲಕ್ಷಾರ್ಥ ಕೊಡ್ತೈತಿ. ಕೆಲವು ಜಾಗದಾಗ ವಾಚ್ಯಾರ್ಥವನ್ನು ಕೊಡ್ತೈತಿ. ಬ್ರಹ್ಮ ಅನ್ನೋ ಶಬ್ದ. ಇನ್ನು ಈಶ್ವರ ಶಬ್ದ ಸ್ವಭಾವ ಹೆಂಗೈತಿ? ಅದು ಭಾಳ ಸ್ಥಾನದಲ್ಲಿ ವಾಚಾರ್ಥವನ್ನು ಕೊಡ್ತದೆ ಅಲ್ಲ, ವಾಚಾರ್ಥವನ್ನು ಬೋಧ ಮಾಡ್ತದೆ. ಇವೆರಡು ಇಷ್ಟು ಭೇದವಿರುತ್ತದೆ. ಆದ್ದರಿಂದ ಲಕ್ಷಾರ್ಥವನ್ನು ಗ್ರಹಿಸಿ ಬ್ರಹ್ಮ ಶಬ್ದದ ಅರ್ಥವನ್ನು ಭಿನ್ನವಾಗಿ ನಿರೂಪಣೆ ಮಾಡಲಾಗಿದೆ. ಅಲ್ರಿ ಮಾಯಾ ವಿಶಿಷ್ಟ ಚೇತನ ಈಶ್ವರ ಹೇಳಿ ಮತ್ತು ಬ್ರಹ್ಮದ ಯಾಕೆ ಹೇಳಕತ್ತೀರಿ ಈಗ ಅಂತ ಕೇಳಿದರೆ, ಇಲ್ಲಿ ನಾವು ಬಹಳ ಸ್ಥಾನಗಳಲ್ಲಿ ವಾಚಾರ್ಥ ಬೋಧನೆ ಮಾಡುವಂಥದ್ದಾಗಿದೆ ಈಶ್ವರ. ಆದ್ದರಿಂದ ಬ್ರಹ್ಮ ಶಬ್ದವನ್ನು ನಾವು ಗ್ರಹಿಸಿಕೊಂಡ ಇಲ್ಲೇ ಅದರ ವಿಶೇಷವಾಗಿ ಅರ್ಥವನ್ನು ಹೇಳ್ಕೊಂಡು ಬಂದೀವಿ. ಇನ್ನು ಉತ್ತರ ಕೊಡ್ತಾ ಇದ್ದಾರೆ. 158ನೇ ಅಂಕ ಪ್ರಶ್ನೆಗೆ ಉತ್ತರ ಏನು? 173 ಅರ್ಥ ಆಕತ್ತೇನ? ಕೂಟಸ್ಥವು ಪ್ರಕಾಶಮಾನವಾಗಿರುತ್ತದೆ ಮತ್ತು ಆಭಾಸವು ಭೋಗಿಯಾಗಿರುತ್ತದೆ. ಏನು ಶಂಕ ಮಾಡೋಣ ಗೊತ್ತದನು? ಒಂದು ಪಕ್ಷದೊಳಗೆ ಎರಡು ಪಕ್ಷದಾವ. ಒಂದು ಭೋಗ ಮಾಡುವಂಥದ್ದು, ಇನ್ನೊಂದು ಪ್ರಕಾಶ ಮಾಡುವಂಥದ್ದು. ಅಲ್ಲಿ ಅವ ಅರ್ಥ ಏನು ಮಾಡ್ಯಾನ? ಭೋಗ ಮಾಡುವುದು ಜೀವ, ಪ್ರಕಾಶ ಮಾಡುವುದು ಈಶ್ವರ ಅಂತ ಅವನು ಹೇಳ. ಹಂಗೆ ಅರ್ಥ ಆಗೋದಿಲ್ಲ. ಅವು ಎರಡು ಪಕ್ಷಗಳು ಯಾವುವು ಅದನ್ನ ಇಲ್ಲಿ ಬಿಡಿಸಿ ಹೇಳೋದಾರು. ಕೂಟಸ್ಥ ಪ್ರಕಾಶಮಾನವಾಗಿರುತ್ತದೆ, ಆಭಾಸವು ಭೋಗಿಯಾಗಿರುತ್ತದೆ. ಚತುರ್ಭಾಂತಿ ಚೇತನ ಕಹೋ ತಾಮೇ ಮಿಥ್ಯಾ ಜೀವ ಪುಣ್ಯ ಪಾಪ ಫಲ ಭೋಗ ವೈ ಚಿತ್ತಕೂಟಸ್ಥ ಶಿವ. ಹೇ ಶಿಷ್ಯನೇ, 4 ಪ್ರಕಾರ ಚೇತನಗಳನ್ನು ಹೇಳಲ್ಪಟ್ಟಿತು. 4 ಪ್ರಕಾರ ಚೇತನ: ಕೂಟಸ್ಥ ಚೇತನ, ಜೀವಚೇತನ, ಈಶ್ವರ ಚೇತನ, ಬ್ರಹ್ಮಚೇತನ. 4 ಪ್ರಕಾರ ಚೇತನವನ್ನು ಹೇಳಲ್ಪಟ್ಟಿತ್ತು. ಅವುಗಳಲ್ಲಿ ಜೀವನ ಸ್ವರೂಪದಲ್ಲಿ ಯಾವ ಮಿಥ್ಯವಾದ ಆಭಾಸ ಅಂಶವಿರುವುದೋ ಅದು ಪುಣ್ಯ ಪಾಪಗಳನ್ನು ಮಾಡುತ್ತದೆ ಮತ್ತು ಅವಳ ಫಲವನ್ನು ಭೋಗಿಸುತ್ತದೆ. ಜೀವ ಪುಣ್ಯ ಪಾಪಗಳನ್ನು ಮಾಡವ ಅಂತಂದನಲ್ಲ. ಜೀವ ಅನ್ನುವಾಗ 2 ವಸ್ತುಗಳದಾವ. ಜೀವನ್ನುವಾಗ 2 ಅದಾವ. ಒಂದು ಆಭಾಸ ಭಾಗದ, ಒಂದು ಕೂಟಸ್ಥ ಭಾಗದ. 2 ಕೂಡಿಸಿ ನಾವು ಬ್ರಹ್ಮ ಜೀವ ಅಂತ ಹೇಳಿ ಅಲ್ಲ. ಒಂದು ಆಭಾಸ ಭಾಗದ, ಕೂಟಸ್ಥ ಭಾಗದ. ಇಲ್ಲಿ ಯಾವುದು ಕರ್ಮ ಮಾಡ್ತತಿ? ಆಭಾಸ ಕರ್ಮ ಮಾಡ್ತಾನೆ. ಇದು ಗೊತ್ತಿರಲಿ, ಇಲ್ಲಿ ಲಕ್ಷ್ಯಕ್ಕೆ ಇರ್ರಿ. ಈತ ಗಜ್ಬಿಜಿ ಆಗೋ ಪ್ರಸಂಗ ಇರ್ತದೆ. ಜೀವ ಕರ್ಮ ಮಾಡ್ತಂದ್ರೆ ಜೀವನಲ್ಲಿರುವಂತಹ ಆಭಾಸ ಕರ್ಮ ಮಾಡ್ತಾನೆ. ಕೂಟಸ್ಥ ಕರ್ಮ ಮಾಡಂಗಿಲ್ಲ. ಕೂಟಸ್ಥ ಹೆಂಗದ? ಅದು ನಿರ್ವಿಕಾರವ. ಆದ್ದರಿಂದ ಇಲ್ಲಿ ಏನು ಹೇಳಬೇಕಾ? ಜೀವನ ಸ್ವರೂಪದಲ್ಲಿ ಯಾವ ಮಿಥ್ಯವಾದ ಆಭಾಸ ಅಂಶವಿರುವುದೋ ಅದು ಪುಣ್ಯ ಪಾಪವನ್ನು ಮಾಡುತ್ತದೆ ಮತ್ತು ಫಲವನ್ನು ಸುಖ ದುಃಖ ಭೋಗಿಸ್ತತಿ. ಕೂಟಸ್ಥವಾಗಲ್ಪಟ್ಟ ಯಾವ ಚೇತನವಿರುವುದೋ ಅದು ಶಿವ ಸ್ವರೂಪ. ಕಲ್ಯಾಣದ ಹೆಸರು ಶಿವ ಎಂದು ಹೇಳಲ್ಪಟ್ಟಿದೆ. ಕೂಟಸ್ಥ ಭಾಗ ಒಂದು ಐತಿಲ್ಲ ಜೀವನೊಳಗೆ, ಕೂಟಸ್ಥ ಭಾಗ ಚೇತನ ಐತಿಲ್ಲ. ಆ ಚೇತನ ಹೆಂಗತಿ? ಶಿವ. ಅದು ಪರಮಾತ್ಮನ ಸ್ವರೂಪದ. ಆದ್ದರಿಂದ ಪ್ರಥಮದಲ್ಲಿ ಯಾವ ಸಂಶಯವನ್ನು ಮಾಡಲ್ಪಟ್ಟಿತ್ತು? ಏನೆಂದರೆ ಯಾವ ಬುದ್ಧಿ ರೂಪ ವೃಕ್ಷದಲ್ಲಿ 2 ಪಕ್ಷಿಗಳಿರುತ್ತವೆ, ಒಂದು ಪರಮಾತ್ಮ, ಇನ್ನೊಂದು ಜೀವ. ಈ ಸಂಶಯಕ್ಕೆ ಉತ್ತರವು ಹೇಳಲ್ಪಟ್ಟಿತು. ಪರಮಾತ್ಮ ಮತ್ತು ಜೀವನನ್ನು ಇಲ್ಲಿ ಗ್ರಹಣ ಮಾಡಬೇಡ ತಮ್ಮ. ಮತ್ತೇನೆಂದರೆ ಕೂಟಸ್ಥ ಪ್ರಕಾಶಮಾನ ಐತಿ, ಆಭಾಸ ಭೋಗಿಸುವಂಥದ್ದೈತಿ. ಜೀವ ಈಶ್ವರ ಕಲ್ಪನಾ ಮಾಡಬೇಡ. ಬುದ್ಧಿ ಎಂಬ ಒಂದು ವೃಕ್ಷದಲ್ಲಿ 2 ಪಕ್ಷಿಗಳಂದ್ರೆ ಯಾವ್ಯಾವು? ಒಂದು ಕೂಟಸ್ಥ ಅನ್ನೋ ಪಕ್ಷಿ, ಇನ್ನೊಂದು ಆಭಾಸ ಅನ್ನೋ ಪಕ್ಷಿ. ಅತೀತ ಆಭಾಸವೇ ಕರ್ಮವನ್ನು ಮಾಡುತ್ತದೆ.
ಆಭಾಸವೇ ಫಲವನ್ನು ಕೊಡುತ್ತದೆ. ಅಂದ್ರೆ ಈಶ್ವರನಲ್ಲಿನೂ ಒಂದು ಆಭಾಸ ಅದ, ಜೀವನಲ್ಲಿ ಒಂದು ಆಭಾಸ ಅದ. ನೆನಪತ್ತಿಲ್ಲ? ಈಶ್ವರನಲ್ಲಿ ಆಭಾಸ ಯಾವುದು? ಈಶ್ವರನಲ್ಲಿ ಆಭಾಸ ಯಾವುದು? ಮಾಯೆಯಲ್ಲಿ ಚೇತನದ ಪ್ರತಿಬಿಂಬ. ಮಾಯೆಯಲ್ಲಿ ನಾವು ಕೇವಲ ಮಾಯಾಕ್ ಈಶ್ವರ ಅಂದಿಲ್ಲ. ಮಾಯಲ್ಲಿ ಚೇತನದ ಪ್ರತಿಬಿಂಬ, ಅದು ಅಲ್ಲೊಂದು ಆಭಾಸದ. ಜೀವನಲ್ಲಿ ಒಂದು ಆಭಾಸದ. ಅಂತಃಕರಣದೊಳಗ ಚೇತನದ ಪ್ರತಿಬಿಂಬ, ಅಲ್ಲಿ ಒಂದು ಆಭಾಸದ, ಇನ್ನೊಂದು ಆಭಾಸ. ಜೀವನಲ್ಲಿರುವ ಆಭಾಸ ಕರ್ಮ ಮಾಡ್ತದ, ಈಶ್ವರನಲ್ಲಿರುವ ಆಭಾಸ ಕರ್ಮದ ಫಲ ಕೊಡ್ತದ. ಅರ್ಥ ಆಗ್ತಾನಿಲ್ಲ? ಇಲ್ಲಿ ಕನ್ಫ್ಯೂಸ್ ಭಾಳ ಮಂದಿಗೆ ಆಗ್ತದ. ಯಾವ ಭಾಗದಾಗ ಕರ್ಮದ, ಯಾವ ಭಾಗದಾಗ ಫಲ ಕೊಡೋದದ. ಈಶ್ವರ ಫಲ ಕೊಡ್ತಾನೆ, ಜೀವ ಕರ್ಮ ಮಾಡ್ತಾನೆ, ಸರಿ. ಜೀವ ಕರ್ಮ ಮಾಡ್ತಾನೆ, ಜೀವನಲ್ಲಿರುವ ಆಭಾಸ ಭಾಗ ಕರ್ಮ ಮಾಡ್ತದೆ. ಈಶ್ವರ ಫಲ ಕೊಡ್ತಾನೆ, ಈಶ್ವರನಲ್ಲಿರುವ ಆಭಾಸ ಭಾಗ ಫಲ ಕೊಡ್ತದೆ. ಇಬ್ಬರಲ್ಲಿ ಚೇತನ ಒಂದಾಯ್ತು, ಗೊತ್ತೇನ? ಆ ಚೇತನ ನಿರ್ವಿಕಾರದ. ಅದು ಕರ್ಮ ಮಾಡೋಂಗೂ ಸಂಬಂಧ ಇಲ್ಲ, ಫಲ ಕೊಡೋಂಗೂ ಸಂಬಂಧ ಇಲ್ಲ. ಇದು ಗೊತ್ತಾಗಬೇಕು ನೋಡಿ. ಇದು ರಹಸ್ಯಾರ್ಥದ. ಇದು ಭಾಳ ರಹಸ್ಯವಾದ ಅರ್ಥದ. ಇದನ್ನ ನೆನಪಿನಾಗ ಇಟ್ಕೋಬೇಕು. ಈಶ್ವರ ಫಲ ಕೊಡ್ತಾ ಅಂದ್ರೆ ಈಶ್ವರನಲ್ಲಿರುವ ಆಭಾಸ ಫಲ ಕೊಡ್ತಾನೆ. ಜೀವ ಕರ್ಮ ಮಾಡ್ತಾನಂತಂದ್ರೆ ಜೀವನಲ್ಲಿರುವ ಆಭಾಸ ಕರ್ಮ. ಜೀವನಲ್ಲಿನೂ ಕೂಟಸ್ಥೇತನದ, ಈಶ್ವರನಲ್ಲಿನೂ ಚೇತನದ. ಆ ಎರಡನೇನು ಚೇತನ ಏನೂ ಮಾಡಂಗಿಲ್ಲ. ಅದು ಕರ್ಮ ಮಾಡೋದೂ ಅಲ್ಲ, ಫಲ ಕೊಡೋದೂ ಅಲ್ಲ. ಇದನ್ನು ಹೇಳೋರ್ದಾರೆ. कर्मी छाया देत फल नहीं चैतन्य जोग है. सो असंगिक रूप है जाने भिन्न कुलोग है. ಈಗ ಜೀವನ ಸ್ವರೂಪದಲ್ಲಿರುವ ಯಾವ ಚೇತನದ ಛಾಯ ಅಂದರೆ ಆಭಾಸ ಅಂಶ ಇರುವುದೋ ಅದು ಕರ್ಮಿ ಅಂದರೆ ಕರ್ಮಗಳನ್ನು ಮಾಡುವಂಥದ್ದಾಗಿರುತ್ತದೆ. ಆ ಕರ್ಮಗಳನ್ನು ಮಾಡುವಂಥ ಆಭಾಸನಿಗೆ ಛಾಯೆಯಾದಂದ್ರೆ ಈಶ್ವರನ ಆಭಾಸ ಅಂಶ ರೂಪವಾದದ್ದು ಫಲವನ್ನು ಕೊಡುವಂಥದ್ದಾಗಿದೆ. ಇದನ್ನು ನೀವು ತಿಳ್ಕೊಂಡ್ರೆ ಕರ್ಮಕಾಂಡ ಉಪಾಸನಾ ಕಾಂಡದ ಪ್ರಯೋಜನವನ್ನು ತಿಳ್ಕೊಂಡಂಗಾಗ್ತದೆ. ಲಕ್ಷ್ಯದಾಗಿರಲಿ. ಇಷ್ಟನ್ನು ತಿಳ್ಕೊಂಡ್ರೆ ಸಾಕು. ನೀವು ಕರ್ಮ ಫಲದ ಪ್ರಯೋಜನ ಗೊತ್ತಾಕೈತಿ ನಿಮಗೆ. ಉಪಾಸನಾ ಕಾಂಡದ ಪ್ರಯೋಜನ ನಿಮಗೆ ಗೊತ್ತಾಕೈತಿ. ಕರ್ಮ ಎಲ್ಲಿ ನಡೀತೈತಿ, ಫಲ ಕೊಡೋದು ಎಲ್ಲಿ ನಡೀತೈತಿ ಅಲ್ಲ. ಉಪಾಸನಾ ಮಾಡವ ಯಾವ? ಜೀವನದಲ್ಲಿರುವ ಆಭಾಸ ಉಪಾಸನ ಮಾಡ್ತಾನೆ. ಈಶ್ವರನಲ್ಲಿರುವ ಆಭಾಸ ಉಪಾಸಕನಿಗೆ ಫಲವನ್ನು ಕೊಡ್ತಾನೆ. ಅವ ಸಕಾಮವಾಗಿ ಉಪಾಸನೆ ಮಾಡ್ದಂದ್ರೆ ಭೋಗವನ್ನು ಕೊಡ್ತತಿದು ಈಶ್ವರನಲ್ಲಿರುವ ಆಭಾಸ. ನಿಷ್ಕಾಮ ಉಪಾಸನೆ ಅಂದ್ರೆ ಅಂತಃಕರಣ ಶುದ್ಧಿ ಮಾಡ್ತತಿದು. ಯಾವುದು? ಈಶ್ವರನಲ್ಲಿರುವ ಆಭಾಸ. ಗಟ್ಟಿ ತಿಳ್ಕೊರಿ. ಇದನ್ನ ನಿಷ್ಕಾಡಬಾರ್ದು. ಯಾವ ಏನು ಹೇಳಿದ್ರು ಅಗಾಡಬಾರ್ದು. ಈ ಮಾತು ಅರ್ಥ ಆಕತಿ? ಜೀವನ ಸ್ವರೂಪದಲ್ಲಿರುವ ಯಾವ ಚೇತನದ ಛಾಯಾ ಅಂದರೆ ಆಭಾಸ ಅಂಶ ಇರುವುದೋ ಅದು ಕರ್ಮಿ ಅಂದರೆ ಕರ್ಮಗಳನ್ನು ಮಾಡುವಂಥದ್ದಾಗಿರುತ್ತದೆ. ಆ ಕರ್ಮಗಳನ್ನು ಮಾಡುವಂಥ ಆಭಾಸನ ಛಾಯೆಯಾದ ಈ ಅಂದರೆ ಯಾವ ಈಶ್ವರನ ಆಭಾಸ ಅಂಶವಿರುವುದೋ ಅದು ಫಲವನ್ನು ಕೊಡುವಂಥದ್ದಾಗಿರುತ್ತದೆ. ದೋಹದಲ್ಲಿರುವ ಛಾಯೆ ಎಂಬ ಶಬ್ದ ಸಂಬಂಧ ದೇಹಲಿ ದೀಪದಂತೆ ಎರಡು ಕಡೆ ಜೀವ ಈಶ್ವರ ಎರಡು ಕಡೆ ಅದನ್ನ ಅರ್ಥ ತಿಳ್ಕೋರಿ. ದೋಹದಾಗ ಛಾಯಾ ಅನ್ನೋ ಶಬ್ದ ಒಂದ ಮಾಡ್ಯಾರ. ಆ ಛಾಯಾ ಅಂತ ಅಂದ್ರೆ ಜೀವನಲ್ಲಿಯೂ ಪ್ರತಿಬಿಂಬ, ಈಶ್ವರನಲ್ಲಿಯೂ ಪ್ರತಿಬಿಂಬ ಅಂತ ತಿಳ್ಕೋರಿ. ಛಾಯಾ ಇದು ಹೊಸ್ತಿಲ ಮೇಲೆ ಇಟ್ಟಿರ್ತಕ್ಕಂಥ ದೀಪದಂತೆ ಒಳಗೂ ಹೊರಗೂ ಒಳಗೂ ಪ್ರಕಾಶ ಮಾಡುತ್ತದೆ. ಅದರಂತೆ ಜೀವನ ಸ್ವರೂಪದಲ್ಲಿರುವ ಛಾಯಾ ಕರ್ಮಿ, ಈಶ್ವರ ಸ್ವರೂಪದಲ್ಲಿರುವ ಛಾಯಾ ಫಲಧಾತ್ರ. ಹಾಗೆ ಇದರಿಂದ ಏನು ಸಿದ್ಧ ಆಯ್ತಪ್ಪ? ಏನು ಸಿದ್ಧ ಆಯ್ತು? ಜೀವನ ಸ್ವರೂಪದಲ್ಲಿ ಯಾವ ಆಭಾಸ ಅಂಶ ಇರುವುದೋ ಅದಾದರೂ ಪುಣ್ಯ ಪಾಪಗಳನ್ನು ಮಾಡುವಂಥದ್ದಾಗಿರುತ್ತದೆ.
ಇವೇನು ಹೇಳ್ದ, ಜೀವ ಪುಣ್ಯ ಪಾಪ ಮಾಡ್ತಾನೆ. ಜೀವ ಅಂದ್ರೆ ಸಂಪೂರ್ಣ ಅಲ್ಲಿ ಚೇತನನೂ ಐತಿ, ಕೂಟಸ್ಥೇತನ ಅದೇನು ಮಾಡಂಗಿಲ್ಲ. ಜೀವನರು ಆಭಾಸ ಭಾಗ ಮಾತ್ರ ಕರ್ಮ ಮಾಡ್ತದೆ ಮತ್ತು ಅವುಗಳ ಫಲವನ್ನು ಭೋಗಿಸ್ತದೆ. ಇನ್ನು ಈಶ್ವರನಲ್ಲಿರುವ ಆಭಾಸ ಅಂಶ ಏನೈತಲ್ಲ, ಅದು ಕರ್ಮಗಳಿಗೆ ಫಲವನ್ನು ಕೊಡ್ತದೆ. ಈ ಎರಡರಲ್ಲಿಯೂ ಚೇತನ ಅಂಶ ಒಂದಾಯ್ತು, ಗೊತ್ತಿಲ್ಲ. ಜೀವನಲ್ಲಿ ಚೇತನದ, ಈಶ್ವರ ಚೇತನ. ಅದು ಅದರಲ್ಲಿ ಯಾವ ಸಂಬಂಧವೂ ಇಲ್ಲ. ಅವನು ಪಾಪರೇ ಮಾಡಲಿ ಪುಣ್ಯರೇ ಮಾಡಲಿ, ಅವನು ಸುಖವನ್ನರೇ ಕೊಡಲಿ ದುಃಖವನ್ನರೇ ಕೊಡಲಿ, ಕೊಡೋದು ತಗೋದು ಕೇವಲ ಎಲ್ಲಿದ, ಆಭಾಸನಲ್ಲಿದ. ಚೇತನದ ಭಾಗ ಏನದ ಎರಡರಲ್ಲಿ, ಜೀವನಲ್ಲೂ ಚೇತನದ, ಈಶ್ವರಲ್ಲಿ ಚೇತನದ. ಅದೇನದ ಅಂತ ಕೇಳ, ಸಂಬಂಧರಹಿತದ. ಜೀವನಲ್ಲಿ ಯಾವ ಚೈತನ್ಯಾಂಶವಿರೋದೋ ಅದರಲ್ಲಿ ಕರ್ಮ ಹಾಗೂ ಫಲಗಳ ಭೋಗದ ಸಂಬಂಧ ಇಲ್ಲ. ಅದೇ ಜೀವನಲ್ಲಿ ಕೂಟಸ್ಥೇತನ ಏನೈತಲ್ಲ, ಅದು ಕರ್ಮ ಮಾಡೋಕ್ಕೂ ಸಂಬಂಧ ಇಲ್ಲ, ಸುಖಕ್ಕೂ ಭೋಗಿಸಕ್ಕೂ ಸಂಬಂಧ ಇಲ್ಲ. ಈಶ್ವರನಲ್ಲಿ ಯಾವ ಚೈತನ್ಯಾಂಶ ಇರುವುದೋ ಅದರಲ್ಲಿ ಫಲವನ್ನು ಕೊಡುವ ಸಂಬಂಧ ಇಲ್ಲ. ನೀ ಹೆಚ್ಚರೆ ಫಲ ಕೊಡು, ಕಡಿಮೆ ಫಲ ಕೊಡು, ದುಡ್ದವಂಗರೆ ಪಗಾರ ಕೊಡು, ದುಡಿಲಾರ್ದವಂಗರೆ ಪಗಾರ ಕೊಡು, ನನಗೇನು ಸಂಬಂಧ ಇಲ್ಲ ಅಂತೈತಿ. ಅದು ಏನು ಚೇತನ, ಈಶ್ವರನಲ್ಲಿರುವ ಚೇತನ. ಆ ಚೇತನದಲ್ಲಿ ಇವುಗಳ ಸಂಬಂಧವನ್ನು ಯಾರು ಹೇಳುವರೋ ಅವರು ಮೂರ್ಖರಿರುತ್ತಾರೆ. ಚೇತನವೇ ಫಲ ಕರ್ಮ ಮಾಡ್ತದೆ ತ್ಯಾವರ ಹೇಳ್ದ ಅಂದ್ರೆ, ಚೇತನವೇ ಫಲ ಕೊಡ್ತದೆ ತ್ಯಾವರ ಹೇಳ್ತಾ ಇದ್ದಂದ್ರೆ ಅವ್ರು ನೇರವಾಗಿ ಮೂರ್ಖ ಅಂತ ಕರೀರಿ. ಅವ್ರು ಚೆನ್ನಾಗಿ ತಿಳ್ಕೊಂಡಿಲ್ಲ, ಅವರ ಅಭಿಪ್ರಾಯ ಏನನ್ನೋದು ಗೊತ್ತಿಲ್ಲ. ಜೀವ ಈಶ್ವರನಲ್ಲಿ ಕರ್ಮ ಮಾಡುವ ಭಾಗ ಯಾವುದು, ಫಲ ಕೊಡುವ ಭಾಗ ಯಾವುದು, ಇದು ಚೆನ್ನಾಗಿ ನೀವು ಇಲ್ಲೇ ಇನ್ನು ತಿಳ್ಕೋಬೇಕಾಗ್ತದೆ. ಪುಣ್ಯಾತ್ಮ ಏನು ಚಂದ ಕೈಯಾಗ ಏನಪ್ಪ ನೆಲ್ಲಿಕಾಯಿ ಕೊಟ್ಟಂಗೆ ಹೇಳ್ತಾ ಇದ್ದಾನೆ. ಜೀವನ ಸ್ವರೂಪ ಈಶ್ವರ ಸ್ವರೂಪ, ಕರ್ಮದ ಭಾಗ ಎಲ್ಲದ, ಫಲ ಕೊಡುವ ಭಾಗ ಎಲ್ಲಿದೆ. ಆದ್ದರಿಂದ ಆ ಚೇತನದಲ್ಲಿ ಇವುಗಳ ಸಂಬಂಧವನ್ನು ಯಾರು ಹೇಳುವರೋ ಅವರು ಮೂರ್ಖರಿರುತ್ತಾರೆ. ಏಕೆಂದರೆ ಚೇತನವು ಎರಡರಲ್ಲಿಯೂ ಅಸಂಗವಾಗಿರುತ್ತದೆ. ಅಸಂಗತ ತಕಾರ ತೆಗಿರಿ, ಅದ ಅಲ್ಲಿ ಉಪಯೋಗಿಲ್ಲ. ಅಸಂಗವಾಗಿರುತ್ತದೆ. ತಕಾರ ಬಂದಲ್ಲ, ಅಸಂಗತ ಅಂದ್ರೆ ಮತ್ತೆ ಅರ್ಥ ಬೇರೆ ಹಾಕಿಟ್ಟರು. ಏನೋ ಚೇತನವು ಎರಡರಲ್ಲಿಯೂ ಅಸಂಗವಾಗಿರುತ್ತದೆ ಮತ್ತು ಒಂದೇ ಸ್ವರೂಪವಾಗಿರುತ್ತದೆ. ಜೀವನಲ್ಲಿರುವ ಚೇತನ ಅಂದರೆ ಈಶ್ವರನಲ್ಲಿರುವ ಚೇತನ ಬೇರೆ ಬೇರೆ ಇಲ್ಲ. ಈತ ದೇವ್ರ ಮನೆಯಾಗಿರುವ ಆಕಾಶ, ಲ್ಯಾಟ್ರಿನ್ದೊಳಗಿರುವ ಆಕಾಶ, ಅರ್ಥ ಆಗತ್ತಿಲ್ಲ ಹೌದು. ದೇವ್ರ ಮನೆಯಾಗೂ ಒಂದು ಆಕಾಶ ಇದೆ, ಲ್ಯಾಟ್ರಿನ್ದಾಗ ಒಂದು ಆಕಾಶ ಇದೆ. ಆಕಾಶದಾಗ ಏನು ಫರಕ್ ಅದ? ದೇವ್ರ ಮನೆಯಿಂದ ಹೆಚ್ಚಿಂದು, ಲ್ಯಾಟ್ರಿನ್ದಾಗ ಕಡಿಮೆದು ಇದೇನಿದೆ. ಹಾಗೆ ಜೀವನಲ್ಲಿನೂ ಚೇತನದ, ಈಶ್ವರನಲ್ಲಿನೂ ಚೇತನದ. ಅವು ಅಸಂಗದಾವ ಎರಡೂ, ಅಲ್ಲ ಎರಡು ಒಂದೇ ಸ್ವರೂಪದಾವೆ. ಚೇತನದಲ್ಲಿ ಭೇದವಿರುವುದಿಲ್ಲ. ಜೀವಚೇತನವನ್ನು ಯಾವ ಈಶ್ವರ ಚೇತನಕ್ಕಿಂತಲೂ ಅಥವಾ ಈಶ್ವರ ಚೇತನನು ಜೀವಚೇತನಕ್ಕಿಂತ ಭಿನ್ನ ಅಂದರೆ ಬೇರೆಯಾಗಿರುವುದೆಂದು ಯಾರು ತಿಳಿಯಬಾರೋ ಅವರು ಕುಲೋಗ ಅಂದರೆ ನಿಂದಿಸಿಕೊಳ್ಳಲು ಯೋಗ್ಯವಾಗಿದ್ದಾರೆ. ಅಲ್ಲ, ಜೀವನಲ್ಲಿರುವ ಚೇತನ ಈಶ್ವರನಲ್ಲಿರುವ ಚೇತನಕ್ಕಿಂತ ಅವ್ರು ಬೇರೆ ಬೇರೆ ಅದಾವತ್ತು ಯಾವಂದ್ರೆ ಹೇಳ್ತಿದ್ದ ಅಂತಂದರೆ, ಈಶ್ವರನಲ್ಲಿರುವ ಚೇತನವೇ ಬೇರೆ, ಜೀವನಲ್ಲಿರುವ ಚೇತನ ಬೇರೆ ಅಂತ ಯಾವಾದರೂ ಹೇಳ್ತಿದ್ದ ಅಂತಂದರೆ ಆ ಮನುಷ್ಯಗೇನಂದ್ರಿ ಕುಲೋಗ, ನಿಂದಿಸಿಕೊಳ್ಳುವವನು. ಇದನ್ನು ಹೇಳುವುದರಿಂದ ಎರಡನೇ ಪ್ರಶ್ನೆಯನ್ನು ಮಾಡಲಾಗಿತ್ತು. ಏನೆಂದರೆ ಯಾವ ಜೀವ ಮತ್ತು ಪರಮಾತ್ಮರ ಏಕತ್ವವನ್ನು ಅಂಗೀಕಾರ ಮಾಡುವುದರಿಂದ ಕರ್ಮ ಮತ್ತು ಉಪಾಸನೆಗಳನ್ನು ಪ್ರತಿಪಾದನೆ ಮಾಡುವ ವೇದಗಳು ನಿಷ್ಫಲ ಆಗ್ತದೆ. ಶಂಕಾ ಮಾಡಿ ಗೊತ್ತಾಗ್ತದೆ. ಜೀವ ಈಶ್ವರ ಏಕತ್ವವನ್ನು ನೀವು ಅಂಗೀಕಾರ ಮಾಡಿದ್ರಿ ಅಂದ್ರೆ ವೇದದಲ್ಲಿ ಕರ್ಮಕಾಂಡ ಉಪಾಸನಕಾಂಡ ಹೇಳ್ಯಾರಲ್ಲ, ಅದು
ವ್ಯರ್ಥಕಾವ ಅಂತೇನು ಹೇಳಿದ್ರಲ್ಲ ಅದಕ್ಕೂ ಉತ್ತರವನ್ನು ಹೇಳಲ್ಪಟ್ಟಿತು ಅಲ್ರಿ. ಅದು ಉತ್ತರವನ್ನು ಹೇಳಲ್ಪಟ್ಟಿತು. ಜೀವನಲ್ಲಿರುವ ಆಭಾಸ ಕರ್ಮ ಮಾಡತಕ್ಕಂಥವ ಆದಾನ ಅಂದ್ಬಳಿಕ ಕರ್ಮಕಾಂಡದ ಪ್ರಯೋಜನ ಹೇಳಂಗಾತು. ಈಶ್ವರನಲ್ಲಿರುವ ಆಭಾಸ ಫಲ ಕೊಡ್ತಾನ ಅಂತ ಹೇಳಿದ್ರೆ ಕರ್ಮ ಫಲದ ರೀತಿಯನ್ನು ಹೇಳಂಗಾತು. ಮತ್ತು ಜೀವನಲ್ಲಿರುವ ಆಭಾಸ ಉಪಾಸನೆಯನ್ನು ಮಾಡ್ತಾನೆ. ಈಶ್ವರನಲ್ಲಿರುವ ಆಭಾಸ ಆ ಉಪಾಸಕರಿಗೆ ಫಲವನ್ನು ಕೊಡ್ತಾನೆ. ಇಲ್ಲೇ ಕರ್ಮಕಾಂಡ ಉಪಾಸನ ವ್ಯರ್ಥ ಆಗುವುದಿಲ್ಲೋ ತಮ್ಮ ಅಂತ ಹೇಳಂಗಾತು. ಆದ್ದರಿಂದ ಎರಡೂ ಪ್ರಕಾರದಲ್ಲಿ ವೇದ ವಚನವು ಸಂಭವಿಸುತ್ತದೆ. ಎರಡು ಪ್ರಕಾರವಾಗಿ ವೇದ ವಚನ ಸಂಭವಿಸುತ್ತದೆ. ಜೀವ ಬ್ರಹ್ಮ ರಕ್ಷಾರ್ಥವು ಅಭೇದವಿರುತ್ತದೆ. ಇನ್ನು ಅಭೇದ ಹೇಳ್ತಾ ಇದ್ದಾನೆ. ಜೀವ ಬ್ರಹ್ಮರ ರಕ್ಷಾರ್ಥ ಹೇಗದ ಅಂತ ಕೇಳಿದ್ರೆ ಅದು ಅಭೇದ ಐತಿ ಅನ್ನುವಂಥ ವಿಷಯವನ್ನು ಹೇಳೋದನ. ಆ ವಿಷಯವನ್ನು ನಾಳಿನ ದಿವಸ ಚಿಂತನೆ ಮಾಡೋಣ. ಸದ್ಗುರುನಾಥ ಮಹಾರಾಜ ಕೀ ಜೈ.